ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸಮರ ಘೋಷ. ಇರಾನ್ ಬೋಟ್ ನೋಡಿದ ಕೂಡಲೇ ಗುಂಡು ಹಾರಿಸಿ. ಇನ್ನು ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸಮರ ಘೋಷ. ಇರಾನ್ ಬೋಟ್ ನೋಡಿದ ಕೂಡಲೇ ಗುಂಡನ್ನ ಹಾರಿಸಿ. ಯಾವುದೇ ಸಣ್ಣ ದೋಣಿಗಳಿರಲಿ ಮುಲಾಜಿಲ್ಲದೆ ಹೊಡೆದು ಹಾಕಿ. ಕಾರ್ಯಾಚರಣೆ ವೇಗ 3 ಪಟ್ಟು ಹೆಚ್ಚಿಸಲು ಆದೇಶ. ಇನ್ನು ಅಮೆರಿಕದ ನೌಕಾಪಡೆಗೆ ಡೊನಾಲ್ಡ್ ಟ್ರಂಪ್ ಆದೇಶ. ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಅವರ ಸಮರ ಘೋಷ ಸದ್ಯಕ್ಕೆ ಮುಂದುವರೆದಿದೆ. ಇರಾನ್ ಬೋಟ್ ನಿಮ್ಗೆ ಯಾರಿಗೆ ಕಾಣಿಸಿದ್ರು ಕೂಡ, ನಿಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನು ಹೊಡೆದಾಕಿ. ಸಣ್ಣ ದೋಣಿ ಆದರೂ ಕೂಡ ಅವಕಾಶವನ್ನು ಕೊಡಬೇಡಿ, ಮುಲಾಜಿಲ್ಲದೆ ಹೊಡೆದಾಕಿ ಅಂತ ಸದ್ಯಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯ ವೇಗವನ್ನು 3 ಪಟ್ಟು ಹೆಚ್ಚಿಸಲು ಕೂಡ ಈಗ ಡೊನಾಲ್ಡ್ ಟ್ರಂಪ್ ಅವರು ಆದೇಶವನ್ನು ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದೇನೆ. ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಜಲಸಂಧಿ ತೆರೆಯಲು ಒಪ್ಪುತ್ತೇವೆ ಅಂತ ಹೇಳಿದ್ರು. ನನ್ನನ್ನು ಹೊರತುಪಡಿಸಿ ನನ್ನ ಎಲ್ಲ ಜನರು ಸಂತೋಷಪಟ್ಟಿದ್ರು. ಆಗ ನಾನು ನಮ್ಮವರ ಎದುರು ಒಂದು ವಿಷಯ ಪ್ರಸ್ತಾಪಿಸಿದೆ. ಜಲಸಂಧಿ ತೆರೆದ್ರೆ ದಿನಕ್ಕೆ $500 ಮಿಲಿಯನ್ ಗಳಿಕೆ. ಇರಾನ್ ದಿನಕ್ಕೆ $500 ಮಿಲಿಯನ್ ಗಳಿಸುತ್ತದೆ. ಇರಾನ್ ಇಷ್ಟೊಂದು ಗಳಿಸುತ್ತೆ ಅಂತಾನೆ ನಾನು ಒಪ್ಪಲಿಲ್ಲ. ಹಾರ್ಮುಜ್ನಲ್ಲಿ ಇರಾನ್ ಪಡೆ ಬಂದೂಕು ಹಿಡಿದು ಓಡಾಡ್ತಾ ಇದೆ. ನಾವು ಅವರನ್ನ ನೋಡಿದ್ರೆ ಹೊರಗೆ ಹಾಕ್ತೇವೆ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಕ್ರೋಶ. ಇರಾನ್ನ ನೌಕಾಪಡೆ ಏರ್ಫೋರ್ಸ್ ನಾಶ ಆಗಿದೆ. ಅವರು ಅವರ ನಾಯಕತ್ವವನ್ನೇ ಕಳೆದುಕೊಂಡಿದ್ದಾರೆ. ಇರಾನ್ ಪರಮಾಣು ಬಾಂಬ್ ಹೊಂದಲು ಆಗಲ್ಲ. ಸದ್ಯಕ್ಕೆ ಈ ಒಂದು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಕೂಡ ಹಾರ್ಮುಜ್ ನಮ್ಮ ವಶದಲ್ಲಿರಬೇಕು ಅಂತ ಸದ್ಯಕ್ಕೆ ಈ ಒಂದು ಯುದ್ಧವನ್ನು ಮುಂದುವರಿಸುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಸದ್ಯಕ್ಕೆ ಕದನ ವಿರಾಮ ಅಂತ ಹೇಳಿದ್ರೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳು ಕೂಡ ಸುಮ್ಮನಾಗ್ತಾ ಇಲ್ಲ. ಒಂದು ಕಡೆ ಅಮೆರಿಕ ಕೂಡ ಕಂಪ್ಲೀಟ್ ಹಾರ್ಮುಜ್ ನಿಯಂತ್ರಣ ನಮ್ಮಲ್ಲಿದೆ ಅಂತ ಹೇಳ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಅವರು ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸುಮ್ಮನಾಗ್ತಾ ಇಲ್ಲ. ಇದರ ಎಫೆಕ್ಟ್ ಬೇರೆ ರಾಷ್ಟ್ರಗಳಿಗೆ ಸದ್ಯಕ್ಕೆ ಇದರ ಎಫೆಕ್ಟ್ ತಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.